ವೀಕ್ಷಕರೇ, ಇವತ್ತಿನ ದಿವಸ ನಾವು ಉತ್ತರ ಪ್ರದೇಶದಲ್ಲಿ ಇರತಕ್ಕಂತ ಪ್ರಯಾಗ್ರಾಜ್ ನಲ್ಲಿದ್ವಿ. ಏನು 5 ವರ್ಷಗೊಮ್ಮೆ 6 ವರ್ಷಗೊಮ್ಮೆ 144 ವರ್ಷಕ್ಕೊಮ್ಮೆ ನಡೆಯುತ್ತಿರತಕ್ಕಂತ ಮಹಾ ಕುಂಭಮೇಳ. ಇಲ್ಲಿ ಜನವರಿ 12ರಿಂದ ಈ ಮಹಾ ಕುಂಭಮೇಳ ನಡೆದಿದೆ. ಅಂದಿನಿಂದ ಇಂದಿನವರೆಗೂ ಕೂಡ ಎಲ್ಲ ದೇಶದ ನಾನಾ ರಾಜ್ಯಗಳಿಂದ ಬರ್ತಕ್ಕಂತ ಭಕ್ತಾದಿಗಳು ಸಣ್ಣ ಮಕ್ಕಳಿಂದ ವೃದ್ಧರವರೆಗೂ ಕೂಡ ಇಲ್ಲಿ ಪುಣ್ಯ ಸ್ನಾನ ಮಾಡಲು ಬರ್ತಿದ್ದಾರೆ. ಏನು ಜನವರಿ 12ರಿಂದ ಈ ಏನು ಇವತ್ತು 18 ದಿನಾಂಕ 18 ಇದೆ, ಇಲ್ಲಿವರೆಗೂ ಕೂಡ ಜನಸಂದಣಿ ಕಮ್ಮಿ ಇಲ್ಲ. ನೋಡ್ಬೋದು ನೀವು ದೃಶ್ಯದಲ್ಲಿ ಬೇರೆ ಬೇರೆ ರಾಜ್ಯಗಳಿಂದ ತಮ್ಮ ಮಕ್ಕಳೊಂದಿಗೆ ತಮ್ಮ ತಂದೆ ತಾಯಿಯೊಂದಿಗೆ ಕೂಡ ಅವರು ಇಲ್ಲಿ ಪುಣ್ಯ ಸ್ನಾನ ಮಾಡಿ ಪುನೀತರಾಗಲು ಬರ್ತಿದ್ದಾರೆ. ಇಲ್ಲಿ ಬಹಳಷ್ಟು ಜನ ಹೇಳ್ತಿದ್ರು ಇಲ್ಲಿ ತುಂಬಾ ಏನು ಚಳಿ ಇದೆ, ಆಮೇಲೆ ತುಂಬಾ ರಶ್, ಯಾವುದೇ ರೀತಿಯಿಂದ ಚೆನ್ನಾಗಿ ವ್ಯವಸ್ಥೆ ಇಲ್ಲ. ಹಾಗೇನಿಲ್ಲ. ನಾವು ಸುಮಾರು 3 ದಿನದಿಂದ ಈ ಉತ್ತರ ಪ್ರದೇಶದಲ್ಲಿ ಇದ್ದೇವೆ. ಮೊದಲಿಗೆ ಏನು ಕಾಶಿ ಕ್ಷೇತ್ರಕ್ಕೆ ಭೇಟಿ ನೀಡಿದೆವು. ನಂತರ ಅಯೋಧ್ಯ, ಈ 3ನೇ ಸ್ಥಾನ ಈ ಒಂದು ಉತ್ತರ ಪ್ರದೇಶದಲ್ಲಿ ಇರ್ತಕ್ಕಂತ ಪ್ರಯಾಗ್ರಾಜ್ ನಲ್ಲಿದ್ದೇವೆ. ಮಹಾ ಕುಂಭ ಮೇಳದಲ್ಲಿದ್ದೇವೆ. ಇಲ್ಲಿ ಸಾಕಷ್ಟು ವಿವಿಧ ದೇಶದ ಮೂಲೆಗಳಿಂದ ಜನರು ತಮ್ಮ ಮಕ್ಕಳೊಂದಿಗೆ ತಮ್ಮ ತಾಯಿ ತಂದೆಯೊಂದಿಗೆ ಸಾಕಷ್ಟು ಜನ ಇಲ್ಲಿ ಭೇಟಿ ನೀಡಿ ಪುಣ್ಯ ಸ್ನಾನ ಮಾಡಿ ಪುನೀತರಾಗ್ತಿದ್ದಾರೆ. ನೀವು ಕೂಡ ಯಾರಾದ್ರೂ ಬರೋರಿದ್ರೆ 26 ತಾರೀಕು ಕೊನೆ ಅಂತ ಹೇಳ್ತಿದ್ದಾರೆ. ಅಲ್ಲಿವರೆಗೂ ಇಲ್ಲಿ ಒಳ್ಳೆಯ ರೀತಿಯಿಂದ ತುಂಬಾ ಒಳ್ಳೆ ವ್ಯವಸ್ಥಿತ ರೀತಿಯಿಂದ ಯಾವುದೇ ಜನರಿಗೆ ತೊಂದರೆ ಆಗ್ಲಾರ್ದಂಗ ಏನು ಪೊಲೀಸ್ ಇಲಾಖೆ, ಇಲ್ಲಿ UP ಸರ್ಕಾರ ಇಲ್ಲಿ ಬರ್ತಕ್ಕಂತ ಜನಗಳಿಗೆ ತುಂಬಾ ಒಂದು ಒಳ್ಳೆಯ ರೀತಿಯಿಂದ ವ್ಯವಸ್ಥೆ ಮಾಡಿದ್ದಾರೆ ಹೇಳ್ಬೋದು. ವೀಕ್ಷಕರೇ, ನೋಡ್ಬೋದು ದೃಶ್ಯದಲ್ಲಿ ಸಾಕಷ್ಟು ಜನ ತಮ್ಮ ಮಕ್ಕಳೊಂದಿಗೆ, ವೃದ್ಧ ತಮ್ಮ ತಂದೆ ತಾಯಿಯೊಂದಿಗೆ, ಪತ್ನಿಯೊಂದಿಗೆ ಈ ಪುಣ್ಯ ಸ್ನಾನದಲ್ಲಿ ಭಾಗಿಯಾಗಲು ಬರ್ತಿದ್ದಾರೆ. ನೀವು ಕೂಡ ಭಾಗಿಯಾಗಿ. ನಮಸ್ಕಾರ.